ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ, ವೇದ ಆರೋಗ್ಯ ಕೇಂದ್ರ, ನಿಸರ್ಗ ಮನೆ, ಶಿರ್ಸಿ. ಆತ್ಮೀಯ ವೀಕ್ಷಕರೇ, ತಮಗೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೃದಯಪೂರ್ವಕ ಸ್ವಾಗತ, ಸುಸ್ವಾಗತ. ಆರೋಗ್ಯವನ್ನು ಕಾಪಾಡಿಕೊಳ್ಳಲಿಕ್ಕೆ ನಾವು ಮನೆಮದ್ದುಗಳನ್ನು ಬಳಸಬೇಕು. ಅದರ ಜೊತೆಗೆ ಸರಳ ಆಹಾರ ಪದ್ಧತಿಯನ್ನು ಬಳಸಬೇಕು. ಅದರ ಜೊತೆಗೆ ಕೆಲವು ಆಹಾರ ಔಷಧಿಗಳನ್ನು ಬಳಸಬೇಕು. ಆತ್ಮೀಯರೇ, ಇವತ್ತು ಮೂಲವ್ಯಾಧಿ ತುಂಬ ಸಾಮಾನ್ಯವಾಗಿ ಕಾಡ್ತಾ ಇದೆ. ಈ ಒಂದು ಮೂಲವ್ಯಾಧಿಯಲ್ಲಿ ಹಲವಾರು ವಿಧ ಇದೆ. ರಕ್ತ ಮೂಲವ್ಯಾಧಿ, ಚೆಂಡು ಮೂಲವ್ಯಾಧಿ, ಹಾಗೆಯೇ ಕೆಲವರಿಗೆ ಫಿಶರ್ಸು, ಪಿಸ್ತೂಲ, ಹೀಗೆಲ್ಲ ಆಗುತ್ತೆ. ಇವತ್ತು ಸಾಮಾನ್ಯವಾಗಿ ಕಾಡುವಂತಹ ಒಂದು ಮೂಲವ್ಯಾಧಿಯನ್ನು ಮನೆಯಲ್ಲೇ ಕಡಿಮೆ ಮಾಡಿಕೊಳ್ಳುವಂತಹ ಒಂದು ಸರಳ ವಿಧಾನಗಳನ್ನು ನಿಮ್ಗೆ ಹೇಳಲಿಕ್ಕೆ ನಾನು ಬಯಸ್ತೇನೆ. ಆತ್ಮೀಯರೇ, ಮೂಲವ್ಯಾಧಿಯ ಮೂಲ ಕಾರಣವನ್ನು ಹುಡುಕ್ತಾ ಹೋದರೆ ಅದು ಮಲಬದ್ಧತೆ. ಸೊ ಮಲಬದ್ಧತೆನೇ ಮುಂದೆ ಮೂಲವ್ಯಾಧಿಗೆ ಅನೇಕರಲ್ಲಿ ಕಾರಣ ಆಗುತ್ತೆ. ಉದಾಹರಣೆಗೆ ಗರ್ಭಿಣಿಯರಲ್ಲಿ ಕಾಣುವಂತಹ ಒಂದು ಮೂಲವ್ಯಾಧಿ. ಸೊ ಗರ್ಭಧರಿಸಿದಂಥ ಸಂದರ್ಭದಲ್ಲಿ ಹೊಟ್ಟೆಯ ಭಾಗದ ಒಂದು ಪ್ರೆಷರ್ ಕೆಳಗಡೆ ಉಂಟಾಗುತ್ತೆ, ಕರುಳಿನ ಭಾಗಕ್ಕೆ. ಸೊ ಅದರಿಂದಾಗಿ ಹಾಗೂ ಡೆಲಿವರಿ ಆದಮೇಲೆ ಹೊಟ್ಟೆ ಒಣಗಬೇಕು ಅಂತ ಹೇಳಿ ಒಂದು ಮೂಢನಂಬಿಕೆಯಿಂದ ಬರೇ ಕಾಫಿ ಕುಡಿಸೋದು, ದಿನಕ್ಕೆ 5-6 ಸಲ 8 ಸಲ ಕಾಫಿ ಕುಡಿಯೋದು. ಸೊ ಹೀಗೆ ಮಾಡೋದ್ರಿಂದಾಗಿ ಮಲಬದ್ಧತೆ ಉಂಟಾಗಿ ಅವರಿಗೆ ನೀರು ಕುಡಿಸದೇ ಇರೋದು. ಅನೇಕರು ನಾವು ನೋಡ್ತಾ ಇದ್ದೇನೆ, ಹಳ್ಳಿಗಳಲ್ಲಿ ಡೆಲಿವರಿ ಆದಮೇಲೆ ನೀರೇ ಕುಡಿಲಿಕ್ಕೆ ಕೊಡಲ್ಲ. ಸೊ ಈ ನೀರು ಕಡಿಮೆ ಕುಡಿಯೋದ್ರಿಂದ ಹಾಗೂ ಜಾಸ್ತಿ ಕಾಫಿ ಕುಡಿಯೋದ್ರಿಂದಾಗಿ ಮಲಬದ್ಧತೆ ಉಂಟಾಗತ್ತೆ. ಇದು ಮೂಲವ್ಯಾಧಿಯಾಗಿ ಕನ್ವರ್ಟ್ ಆಗುತ್ತೆ ಲೇಟರ್. ಸೊ ಹಾಗಾಗಿ ಗರ್ಭಿಣಿ ಸ್ತ್ರೀಯರಿಗೆ ಡೆಲಿವರಿ ಆದಮೇಲೆ ಒಂದು ಗರ್ಭಧರಿಸಿದ ಸಂದರ್ಭದಲ್ಲಿ ಆಗುವಂಥ ಪ್ರೆಷರು, ಅದ್ರ ಮೇಲಿಂದ ಆಹಾರ ಈ ಥರ ಮಾಡೋದು ಒಂದು ತಪ್ಪು ಕಲ್ಪನೆಯ ಆಹಾರ, ಮೂಢನಂಬಿಕೆ ಅಂತ ಹೇಳ್ಬೋದು. ಸೊ ಇದರಿಂದಾಗಿ ಅವರಲ್ಲಿ ಕೂಡ ಕಂಡು ಬರುತ್ತೆ. ಇನ್ನು ಆಧುನಿಕ ಯುಗದ ಈ ಒಂದು ಆಹಾರ ಇದೇನಿದೆಯಲ್ಲ, ಇದು ಮೂಲವ್ಯಾಧಿಗೆ ಮುಖ್ಯ ಕಾರಣ. ಬೇಕರಿ ಐಟಮ್ಸ್, ರಿಫೈನ್ಡ್ ಐಟಮ್ಸ್, ಪ್ಯಾಕ್ಡ್ ಐಟಮ್ಸ್, ಈ ಥರದ್ದೆಲ್ಲ ಆಹಾರ ಮಲಬದ್ಧತೆಗೆ ಕಾರಣ ಆಗ್ತಾ ಇದೆ. ಅದು ಮೂಲವ್ಯಾಧಿ ಕಾರಣ ಆಗ್ತಾ ಇದೆ. ಸೊ ಆಶ್ಚರ್ಯ ನೋಡಿ, ಯಾವುದೇ ಪ್ರಾಣಿಗೆ ಮೂಲವ್ಯಾಧಿ ಇಲ್ಲ, ನಮ್ಮ ಥರ ಇರುವಂಥ ಬೇರೆ ಯಾವುದೇ ಸಸ್ತನಿಗೆ ಮೂಲವ್ಯಾಧಿ ಇಲ್ಲ. ಆದರೆ ಮನುಷ್ಯರಿಗೆ ಮಾತ್ರ ಈ ಒಂದು ಮೂಲವ್ಯಾಧಿ ಸಮಸ್ಯೆ ಕಾಡುತ್ತೆ. ಇದಕ್ಕೆ ಕಾರಣ ನಮ್ಮ ತಪ್ಪಾದ ಆಹಾರ ಹಾಗೂ ಜೀವನ ಶೈಲಿ ಅನ್ನೋದರಲ್ಲಿ ಯಾವುದೇ ಸಂಶಯ ಇಲ್ಲ. ಆತ್ಮೀಯರೇ, ಮೂಲವ್ಯಾಧಿಯನ್ನು ಮನೆಯಲ್ಲೇ ಕಡಿಮೆ ಮಾಡಿಕೊಳ್ಳಿಕ್ಕೆ ಇರುವಂತಹ ಸರಳ ವಿಧಾನಗಳನ್ನು ನಿಮಗೆ ತಿಳಿಸಬೇಕು ಅಂದರೆ ಮೂಲಂಗಿ. ಮೂಲಂಗಿ ಪೇಯ ಬಹಳ ಒಳ್ಳೆಯದು. ಸ್ವಲ್ಪ 1 ಅಥವಾ 2 ಮೂಲಂಗಿಯನ್ನು ತೆಗೆದುಕೋಬೇಕು, ಅದನ್ನು ಕಟ್ ಪೀಸ್ಗಳನ್ನಾಗಿ ಮಾಡ್ಕೋಬೇಕು. 1 ಮೂಲಂಗಿ ಸಾಕು. ಹಾಗೆ 1 ಚಮಚ ಸೈಂಧವ ಲವಣವನ್ನು ತೆಗೆದುಕೊಳ್ಬೇಕು. 1 ಚಮಚ ಸೈಂಧವ ಲವಣ, ಹಾಗೆ ಸ್ವಲ್ಪ ನೀರು, ಇದನ್ನು ಸೇರಿಸಿ ಒಂದು ಪೇಯವನ್ನು ಮಾಡ್ಕೊಂಡು ಕುಡಿಯೋದ್ರಿಂದ ಮೂಲವ್ಯಾಧಿ ಕಡಿಮೆ ಆಗಲಿಕ್ಕೆ ಸಹಾಯ ಆಗುತ್ತೆ. ಹಾಗೆಯೇ ನಾಚಿಕೆಯ ಮುಳ್ಳು, ಮುಟ್ಟಿದರೆ ಮುನಿ, ಟಚ್ ಮೀ ನಾಟ್ ಅಂತ ಪ್ಲಾಂಟ್ ಬರುತ್ತೆ. ಈ ಟಚ್ ಮೀ ನಾಟ್ ಪ್ಲಾಂಟ್ನ ಒಂದು ಜ್ಯೂಸನ್ನು ಕುಡಿಯೋದ್ರಿಂದ ಅಥವಾ ಅದರ ಕಷಾಯವನ್ನು ಕುಡಿಯೋದ್ರಿಂದ ಮೂಲವ್ಯಾಧಿ ಕಡಿಮೆ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆಯೇ ಪ್ರಕೃತಿ ಚಿಕಿತ್ಸೆಯಲ್ಲಿನ ಬಹಳ ಸರಳವಾದಂತಹ ಒಂದು ಚಿಕಿತ್ಸೆ ಟಬ್ ಬಾತ್, ಹಿಪ್ ಬಾತ್ ಅಂತ ನಾವು ಹೇಳ್ತೀವಿ. ಕಟಿ ಸ್ನಾನ. ಒಂದು ಬಟ್ಟೆ ಒಗೆಯುವಂತಹ ಅಥವಾ ಪಾತ್ರವನ್ನು ಇಡುವಂತಹ ಒಂದು ದೊಡ್ಡ ಟಬ್ಬನ್ನು ತೆಗೆದುಕೋಬೇಕು. ಆ ಟಬ್ಬಲ್ಲಿ ಉಗುರು ಬಿಸಿ ನೀರನ್ನು ಹಾಕಿ ಸ್ವಲ್ಪ ಒಂದು ಮುಷ್ಟಿ ಕಲ್ಲುಪ್ಪನ್ನು ಹಾಕಿ 20 ನಿಮಿಷ ನೀರಲ್ಲಿ ಕುತ್ಕೊಳ್ಳೋದ್ರಿಂದಾಗಿ ನಮ್ಮ ಈ ಒಂದು ಕಿಬ್ಬೊಟ್ಟೆಯ ಭಾಗ ನಮಗೆ ಅಲ್ಲಿ ತಾಗೋದ್ರಿಂದಾಗಿ ಆ ನೀರು ನಮ್ಮ ಆ ಭಾಗ ನೀರಲ್ಲಿ ನೆನೆಯೋದ್ರಿಂದಾಗಿ ಖಂಡಿತವಾಗಿ ಈ ಒಂದು ಮೂಲವ್ಯಾಧಿ ಕಡಿಮೆ ಆಗಲಿಕ್ಕೆ ನಮಗೆ ತುಂಬ ಸಹಾಯ ಆಗುತ್ತೆ. ಹಾಗೆಯೇ ಸಿಂಪಲ್ ಆದಂತಹ ಇನ್ನೊಂದು ಚಿಕಿತ್ಸೆ ಅಂದರೆ ಬೀಟ್ರೂಟ್. ಅರ್ಧ ಬೀಟ್ರೂಟ್, 1 ಕ್ಯಾರೆಟ್, ಹಾಗೆ 1 ಇಂಚು ಹಸಿ ಶುಂಠಿ, ಇವುಗಳನ್ನು ಸೇರಿಸಿ ಜ್ಯೂಸ್ ಮಾಡಿ ಪ್ರತಿನಿತ್ಯ 1 ಅಥವಾ 2 ಬಾರಿ ಕುಡಿತಾ ಬರೋದ್ರಿಂದ ಮೂಲವ್ಯಾಧಿ ಕಡಿಮೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆಯೇ ಮಲಬದ್ಧತೆ ಕಡಿಮೆ ಆಗಲಿಕ್ಕೆ, ಮೂಲವ್ಯಾಧಿ ಕಡಿಮೆ ಆಗಲಿಕ್ಕೆ ಮೆಂತೆ ಬಹಳ ಸಹಾಯಕ. ಈ ಒಂದು ಮೆಂತೆಯನ್ನು ಎಲ್ಲರೂ ಸರಿಗಿ ರೋಸ್ಟ್ ಮಾಡ್ತಾರೆ, ಆಮೇಲೆ ಪುಡಿ ಮಾಡ್ಕೊಳ್ತಾರೆ. ಹಾಗೆ ಮಾಡಿದರೆ ಎಲ್ಲ ಔಷಧಿ ಗುಣ ವೇಸ್ಟ್ ಆಗಿಬಿಡುತ್ತೆ. ಹಾಗಾಗಿ ನಾವೇನು ಮಾಡೋಣ ಅಂದರೆ ಮೆಂತೆಯನ್ನು ಸಿಟಿಯಿಂದ ತಂದು, ಅಂಗಡಿಯಿಂದ ತಂದು, ಅದರಲ್ಲಿರುವಂಥ ಕಸ ಎಲ್ಲ ತೆಗೆದು 1 ದಿವಸ ಬಿಸಿಲಲ್ಲಿ ಸಾಧ್ಯ ಆದರೆ ಒಣಗಿಸಿ ಹಸಿಯಾಗಿಯೇ ಮಿಕ್ಸಿಯಲ್ಲಿ ಅಥವಾ ಮಿಲ್ಲಲ್ಲಿ ಕೊಟ್ಟು ಪುಡಿ ಮಾಡಿಸ್ಕೊಳ್ಳೋಣ. ಈ ಹಸಿ ಮೆಂತೆಯನ್ನು ಮಜ್ಜಿಗೆ ಹಾಕಿ ಕುಡಿಯೋದ್ರಿಂದ ನಾವು ಬಹಳ ಅನುಕೂಲ ಆಗುತ್ತೆ. ಸೊ ಈ ಒಂದು ಸರಳ ದಿವ್ಯ ಔಷಧವನ್ನು ಕೂಡ ನಾವು ಪ್ರತಿನಿತ್ಯ ಮಾಡಿಕೊಂಡು ನಮ್ಮ ಮೂಲವ್ಯಾಧಿ ತೊಂದರೆಯನ್ನು ಕಡಿಮೆ ಮಾಡ್ಕೊಳ್ಬೋದು. ಬೀಟ್ರೂಟ್ ಪೇಯ ಬಹಳ ಸರಳವಾಗಿದೆ. ಬೀಟ್ರೂಟ್, ಪುದೀನ, ಜೇನುತುಪ್ಪ, ಸೈಂಧವ ಲವಣ ನಮಗೆ ಬೇಕು. ಬೀಟ್ರೂಟ್ ಹಾಗೂ ಪುದೀನವನ್ನು ಚೆನ್ನಾಗಿ ತೊಳ್ಕೊಂಡು ಮೇಲಿನ ಮಣ್ಣು ಸಿಪ್ಪೆಗಳನ್ನು ತೆಗೆದು ಚಿಕ್ಕದಾಗಿ ಕತ್ತರಿಸ್ಕೊಂಡು ಲಘುವಾಗಿ ರುಬ್ಕೋಬೇಕು. 1 ಬಟ್ಟಲಿಗೆ 1 ಚಿಟಿಕೆ ಸೈಂಧವ ಲವಣ ಹಾಕಿ ಇಟ್ಕೋಬೇಕು. 1 ಚಮಚ ರುಬ್ಕೊಂಡಂತಹ ಈ ಪುದೀನವನ್ನು ಹಾಕಬೇಕು. ಸ್ವಲ್ಪ ನೀರನ್ನು ಸೇರಿಸಬೇಕು. ಈಗ ರುಬ್ಬಿದ ಬೀಟ್ರೂಟನ್ನು 1 ಚಮಚ ಹಾಕಬೇಕು. ಸ್ವಲ್ಪ ನೀರನ್ನು ಹಾಕಿ
ಫ್ರೆಶ್ ಜ್ಯೂಸ್ ಮಾಡಿಕೊಂಡು ಕುಡಿಯುವಂಥದ್ದು. ಇದು ಕೂಡ ಭಾಳ ಅನುಕೂಲ ಆಗುತ್ತೆ. ದಿನಕ್ಕೆ ಒಂದ್ಸಲ ಕುಡಿತಾ ಬರೋದ್ರಿಂದ, ಬೆಳಗ್ಗೆ 11 ಗಂಟೆ ಹೊತ್ತಿಗೆ, ಸಂಜೆ 4 ಗಂಟೆ ಹೊತ್ತಿಗೆ ಕುಡಿತಾ ಬರೋದ್ರಿಂದ ನಮಗೆ ಮೂಲವ್ಯಾಧಿ ಕಡಿಮೆ ಆಗಲಿಕ್ಕೆ ಸಹಾಯ ಆಗುತ್ತೆ. ಮೂಲವ್ಯಾಧಿಗೆ ಒಂದು ವಿಶೇಷ ಮಜ್ಜಿಗೆಯನ್ನು ತಯಾರಿಸಬಹುದು. ಭಾಳ ಸರಳವಾದಂತಹ ವಿಶೇಷ ಈ ಒಂದು ಸರಳ ಮಜ್ಜಿಗೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಒಂದು ಮಜ್ಜಿಗೆಗೆ 1 ಲೋಟ ಮಜ್ಜಿಗೆ ಬೇಕು. ಇದಕ್ಕೆ ಅಮೃತಬಳ್ಳಿ ಚೂರ್ಣ ಬೇಕು, ಹಾಗೆ ಹರಿತಕ್ಕಿ ಅಥವಾ ಅಳಲೆಕಾಯಿಯ ಚೂರ್ಣ ಬೇಕು, ಹಾಗೂ ಸೈಂಧವ ಲವಣ ಬೇಕು. ಒಂದು ಬಟ್ಲಲ್ಲಿ 1 ಚಿಟಿಕೆ ಸೈಂಧವ ಲವಣವನ್ನು ಹಾಕೋಬೇಕು. 1/4 ಚಮಚ ಅಮೃತ ಬಳ್ಳಿಯ ಮೃದುವಾದ ಚೂರ್ಣವನ್ನು ಹಾಕೋಬೇಕು. 1/4 ಚಮಚ ಅಣಲೆಕಾಯಿ ಮೃದುವಾದ ಚೂರ್ಣವನ್ನು ಹಾಕೋಬೇಕು. ಇದಕ್ಕೆ ಸಿಹಿಯಾದ ಅಥವಾ ತಾಜಾ ಮಜ್ಜಿಗೆಯನ್ನು ಬೆರೆಸ್ಕೊಂಡು ಕುಡಿಯುವಂಥದ್ದು. ಭಾಳ ಸಿಂಪಲ್ ಆಗಿದೆ ಅಲ್ಲ. ಸೊ ಈ ಥರದ ಒಂದು ಸಿಂಪಲ್ ಉಪಾಯಗಳನ್ನು ನಾವು ಮಾಡ್ತಾ ಬಂದರೆ ಮನೆಯಲ್ಲಿಯೇ ಮೂಲವ್ಯಾಧಿಯನ್ನು ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಒಂದು ವೇಳೆ ಮೂಲವ್ಯಾಧಿ ಕಡಿಮೆ ಆಗಿಲ್ಲ, ಚೆಂಡು ಮೂಲವ್ಯಾಧಿ, ರಕ್ತ ಮೂಲವ್ಯಾಧಿ ಇದೆಲ್ಲ ಕಡಿಮೆ ಆಗಿಲ್ಲ ಅಂತಿದ್ದಲ್ಲಿ ನಾವು ಕ್ಷಾರಸೂತ್ರ, ಈ ಆಯುರ್ವೇದ ಶಾಸ್ತ್ರದಲ್ಲಿ ಹೇಳಿರುವಂತಹ ಕ್ಷಾರಸೂತ್ರ ಪ್ರಕ್ರಿಯೆಯನ್ನು, ಅಗ್ನಿಕರ್ಮ ಪ್ರಕ್ರಿಯೆಯನ್ನು ಮಾಡ್ಕೋಬಹುದು. ಈ ಒಂದು ಅಗ್ನಿಕರ್ಮ ಕ್ಷಾರಸೂತ್ರದಿಂದ ಪರ್ಮನೆಂಟ್ ಆಗಿ ನಿಮಗೆ ಈ ಒಂದು ಮೂಲವ್ಯಾಧಿಯನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಅದು ಲೈಫ್ ಲಾಂಗ್ ನಮಗೆ ಕಡಿಮೆ ಆಗಿಬಿಡುತ್ತೆ. ಆ ಒಂದು ಚಿಕಿತ್ಸೆಗಾಗಿ ಆಯುರ್ವೇದ ತಜ್ಞರನ್ನು ಭೇಟಿಯಾಗಿ, ಅದರಲ್ಲೂ ಕ್ಷಾರಸೂತ್ರ ಮಾಡಿದಂಥ ಅನುಭವ ಇರುವವರನ್ನು ಭೇಟಿಯಾಗಿ ಈ ಒಂದು ಚಿಕಿತ್ಸೆಯನ್ನು ಪಡ್ಕೊಳ್ಬೋದು ಅಂತ ಹೇಳ್ತಾ, ಹಾಗಾದರೆ ಮೂಲವ್ಯಾಧಿಗೆ ಮೂಲ ಕಾರಣ ಮಲಬದ್ಧತೆಯನ್ನು ಕಡಿಮೆ ಮಾಡ್ಕೊಳ್ಳಿ, ಮೂಲವ್ಯಾಧಿಯನ್ನು ಕಡಿಮೆ ಮಾಡ್ಕೊಳ್ಳಿ. ಈ ಸರಳ ಮನೆಮದ್ದುಗಳನ್ನು ಪಾಲಿಸಿ ಆರೋಗ್ಯವಂತರಾಗಿ ಅಂತ ಹೇಳ್ತಾ, ಈ ಮೂಲವ್ಯಾಧಿ ಬಗೆಗಿನ ಈ ಒಂದು ವಿಡಿಯೋ ತಮಗೆ ಇಷ್ಟವಾದಲ್ಲಿ ತಾವು ತಮ್ಮ ಎಲ್ಲ ಫ್ರೆಂಡ್ಸಿಗೆ ಇದನ್ನು ಶೇರ್ ಮಾಡಿ, ತನ್ಮೂಲಕ ಹೆಚ್ಚು ಜನ ಇದನ್ನು ನೋಡುವಂತೆ ಪ್ರೇರೇಪಿಸಿ ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಮುಂದಿನ ಸಂಚಿಕೆಗಳಲ್ಲಿ ಇನ್ನೂ ಹೆಚ್ಚಿನ ಸರಳ ಪರಿಣಾಮಕಾರಿ ವಿಷಯಗಳೊಂದಿಗೆ ನಾನು ಬರಲಿಕ್ಕಿದ್ದೇನೆ. ಅಲ್ಲಿವರೆಗೂ ನಮ್ಮ ಚಾನೆಲ್ನ ನೋಡಿ ಇತರರಿಗೂ ಇದರ ಪ್ರಯೋಜನವನ್ನು ಹೇಳಿ. ಧನ್ಯವಾದಗಳು.